ಮೋದಿಯವರು ಹೇಳಿರ್ತಕ್ಕಂಥ ಸಾರ್ವಜನಿಕ ಹೇಳಿಕೆ, ಚಿನ್ನ ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಖಾಸಗಿ ವೆಹಿಕಲ್ಸನ್ನು ಉಪಯೋಗ ಮಾಡಬೇಡ್ರಿ, ವಿದೇಶಿ ಪ್ರವಾಸ ಇವೆಲ್ಲ ಒಂದು ಸಂದೇಶವನ್ನು ಕಳಿಸ್ತಾವೆ. ಈ ಸಂದೇಶದೊಳಗೆ ಒಂದು ಭಾರತಕ್ಕೆ ಬರ್ತಕ್ಕಂಥ ಏನು ತೈಲ ಇದೆ ಅದರ ಕೊರತೆ ತೀವ್ರವಾಗಿ ಆಗ್ತದೆ ಅನ್ನುವಂಥ ಒಂದು ಸಂದೇಶ. ಆದರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಇವೆಲ್ಲ ಜನರನ್ನು ಒಂದು ರೀತಿ ಭಯ ಮೂಡಿಸುವಂಥ ರೀತಿಯೊಳಗೆ ಹೇಳಿರ್ತಕ್ಕಂಥ ವಾರ್ನಿಂಗ್ಗಳಾಗಿವೆ. ಪಾರ್ಲಿಮೆಂಟ್ ಮೊನ್ನೆನೇ ನಡೆದಿತ್ತಲ್ಲ, ಆವಾಗ ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಯಾವ ಹಿನ್ನೆಲೆಯೊಳಗೆ ಯಾವ ಕಾರಣಕ್ಕಾಗಿ ಈ 3 ಸಂದೇಶಗಳನ್ನು ಅವರು ದೇಶಕ್ಕೆ ಕೊಟ್ಟರು ಗೊತ್ತಿಲ್ಲ. ಆದರೆ ಇವು ಗಂಭೀರವಾಗಿ ದೇಶ ಗಂಭೀರವಾದ ಸನ್ನಿವೇಶವನ್ನು ಎದುರಿಸ್ತದೆ ಅನ್ನೋದನ್ನು ಈ 3 ಸಂದೇಶ ಸ್ಪಷ್ಟ ಮಾಡ್ತವೆ. ಹಾಗಿದ್ದರೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು? ದೇರ್ ಶುಡ್ ಬಿ SOP. ಯಾವ್ಯಾವ ರೀತಿಯೊಳಗೆ ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು. ಏನು ನೀವು ಫ್ಲೈಟ್ ವಿದೇಶಕ್ಕೆ ಹೋಗಬೇಡ್ರಿ ಅಂದಾರ, ಇದನ್ನು ಉಳಿಸ್ರಿ ಅಂದಾರ, ಫ್ಲೈಟ್ ಆಪ್ರೇಷನ್ಸನ್ನು ಕಡಿಮೆ ಮಾಡಬೇಕಲ್ಲ. ಹಾಗೆ ನೀವು ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂತ ಹೇಳಿದ್ರಿ. ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂದರೆ ವಿಮಾನದಾಗ ಅಡ್ಡಾಡೋಕೆ ಇರೋರಿಗೆ ಹೋಗಕ್ಕೆ ಅಡ್ಡಿಲ್ವಾ?